ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ಕನ್ನಡದ ಒಂದು ಶ್ರೇಷ್ಠ ಕವಿತೆಗಳಲ್ಲಿ ಒಂದಾದ ಕಲ್ಕಿ ಎನ್ನುವ ಪದ್ಯವನ್ನ ಕುರಿತು ಇವತ್ತು ವಿಶ್ಲೇಷಣೆಯನ್ನು ಮಾಡೋಣ. ಕಲ್ಕಿ ಎನ್ನುವ ಪದ್ಯ ಬರೆದ ಕವಿ ಕುವೆಂಪು ಅವರು. ನಿಮಗೆ ಕುವೆಂಪು ಅವರ ಪರಿಚಯ ಚಂದ ಇದೆ, ಆದ್ರೂ ಮತ್ತೊಮ್ಮೆ ಕುವೆಂಪು ಅವರನ್ನ ಸಣ್ಣ ಪರಿಚಯವನ್ನು ಮಾಡ್ಕೊಂಡು ಬರೋಣ. ಕುವೆಂಪು ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿಯಲ್ಲಿ ಜನಿಸಿದವರು, ನಿಮ್ಗೆಲ್ಲ ಗೊತ್ತು. ಅನಂತರ ಅವರು ಮೈಸೂರಿನಲ್ಲಿ ಪ್ರಾಧ್ಯಾಪಕರಾಗಿ, ರೀಡರ್ ಆಗಿ, ಪ್ರಾಂಶುಪಾಲರಾಗಿ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇದಿಷ್ಟು ಅವರ ವೃತ್ತಿ ಜೀವನ. ಅವರಿಗೆ ಬಂದಿರುವ ಪ್ರಶಸ್ತಿಗಳು ಹಲವಾರು. ರಾಷ್ಟ್ರಕವಿ ಎನ್ನುವ ಬಿರುದು, ಪದ್ಮಭೂಷಣ, ಪದ್ಮವಿಭೂಷಣ, ಕರ್ನಾಟಕ ರತ್ನ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಮತ್ತೆ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಕೇಂದ್ರ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, ಹಲವಾರು ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ಗಳು. ಬಹುಶಃ ಕುವೆಂಪು ಅಷ್ಟು ಗೌರವಗಳಿಗೆ, ಪ್ರಶಸ್ತಿಗಳಿಗೆ, ಆಧಾರಗಳಿಗೆ ಒಳಗಾದ ಮಾನ್ಯನಾದ ಕವಿ ಮತ್ತೊಬ್ಬರಿಲ್ಲ. ಇವರ ಸಾಹಿತ್ಯಿಕ ಸಾಧನೆ ಕೂಡ ಅಷ್ಟೇ ಅದ್ಭುತವಾದ್ದು. ಕೊಳಲು, ಪಕ್ಷಿಕಾಶಿ, ಪ್ರೇಮ ಕಾಶ್ಮೀರ, ಜೇನಾಗುವ ಈ ತರದ ಅನೇಕ ಕವನ ಸಂಕಲನಗಳನ್ನ ಕುವೆಂಪು ಪ್ರಕಟಿಸಿದ್ದಾರೆ. ಅದಲ್ಲದೆ ಜಲಗಾರ, ಶೂದ್ರ ತಪಸ್ವಿ, ಬೆರಳಿಗೆ ಕೊರಳ್, ಚಂದ್ರಹಾಸ, ಮಹಾರಾತ್ರಿ, ರಕ್ತಾಕ್ಷಿ ಇತರ ಅದ್ಭುತವಾದ ನಾಟಕ ಕೃತಿಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಜೊತೆಗೆ ಖಂಡಕಾವ್ಯಗಳನ್ನು ಕೂಡ, ಚಿತ್ರಾಂಗದ ಎನ್ನುವ ಖಂಡಕಾವ್ಯಗಳನ್ನು ಬರೆದಿದ್ದಾರೆ, ಕಥನ ಕವನಗಳನ್ನು ಬರೆದಿದ್ದಾರೆ, ಮತ್ತೆ ವಿಶೇಷವಾಗಿ ದರ್ಶನ ವಿಮರ್ಶೆಯನ್ನು ಬರೆದಿದ್ದಾರೆ. ರಸೋವೈಸಹ, ದ್ರೌಪದಿಯ ಶ್ರೀಮುಡಿಗೆ, ಮತ್ತೆ ವೈಚಾರಿಕ ಲೇಖನಗಳನ್ನು ಬರೆದಿದ್ದಾರೆ. ವಿಚಾರ ಕ್ರಾಂತಿಗೆ ಆಹ್ವಾನ, ನಿರಂಕುಶ ಮತಿಗಳಾಗಿ ಈ ತರದ ವೈಚಾರಿಕ ಲೇಖನಗಳನ್ನು ಕೂಡ ಬರೆದಿದ್ದಾರೆ. ಬಹಳ ವಿಶೇಷವಾಗಿ ಮಹಾಕಾವ್ಯವನ್ನು ಬರೆದಿದ್ದಾರೆ. ನಿಮ್ಗೆ ಗೊತ್ತಿದೆ ಅಲ್ವಾ, ಶ್ರೀರಾಮಾಯಣ ದರ್ಶನಂ ಎನ್ನುವ ಮಹಾಕಾವ್ಯವನ್ನು ಬರೆದಿದ್ದಾರೆ. ಮತ್ತು ಬೃಹತ್ತಾದ 2 ಕಾದಂಬರಿಗಳನ್ನು ಬರೆದಿದ್ದಾರೆ. ಯಾವ್ಯಾವುದು? ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು. ಹೀಗೆ ಕುವೆಂಪು ಎಲ್ಲ ಬಗೆಯ ಕಥಾ ಸಾಹಿತ್ಯವನ್ನು ಕೂಡ ಬರೆದಿದ್ದಾರೆ. ಈ ದೇವರು ಮತ್ತು ಇತರ ಕಥೆಗಳು ಅಂತ. ಹೀಗೆ ಕುವೆಂಪು ಪ್ರಬಂಧದಿಂದ ಹಿಡಿದು, ಕವಿತೆಯಿಂದ ಹಿಡಿದು, ಲೇಖನ, ಆತ್ಮಚರಿತ್ರೆ, ನೆನಪಿನ ದೋಣಿಯಲ್ಲಿ, ಮತ್ತೆ ರಾಮಕೃಷ್ಣ ಮತ್ತು ವಿವೇಕಾನಂದರ ಜೀವನ ಚರಿತ್ರೆ, ಹೀಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನು ಬಹುತೇಕ ತನ್ನ ಸೃಜನಶೀಲತೆಯಲ್ಲಿ ಪಳಗಿಸಿರುವ ಕುವೆಂಪು ಈ ನಾಡು ಕಂಡ, ಈ ದೇಶ ಕಂಡ, ಈ ಜಗತ್ತು ಕಂಡ ಒಂದು ಶತಮಾನದ ಒಂದು ಅದ್ಭುತ ಧ್ರುವತಾರೆ. ಅಂತಹ ಕವಿಗೆ ಎಂತಹ ಅಂತಃಕರಣ ಇತ್ತು, ಅವರ ತುಡಿತ ಮಿಡಿತಗಳು ಏನಾಗಿತ್ತು, ಅವರ ಮನಸ್ಸು ಯಾರ ಕಡೆ ತುಡಿತಾ ಇತ್ತು ಅನ್ನೋದು ಈ ಕಲ್ಕಿ ಕವಿತೆಯಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಕಲ್ಕಿ ಅನ್ನುವ ಪದ ನಿಮಗೆ ಒಂದು ವಿಶೇಷವಾಗಿ ಕಾಣ್ಬೋದಲ್ವಾ? ಕಲ್ಕಿ ಅಂದ್ರೆ ಏನಿಲ್ಲ, ಇದೊಂದು ಪುರಾಣದ ಒಂದು ನಂಬುಗೆ ಅಥವಾ ಒಂದು ಕಲ್ಪನೆ ಅಷ್ಟೆ. ಈ ವಿಷ್ಣು ಅನೇಕ ಅವತಾರಗಳನ್ನು, ದಶಾವತಾರಗಳನ್ನು ಎತ್ತಿದ ಕಥೆಯನ್ನು ನಿಮ್ಗೆಲ್ಲ ಪುರಾಣಗಳನ್ನು ಓದೋರಿಗೆ ಗೊತ್ತಿರುತ್ತೆ. ವರಹ ಅವತಾರ, ಕೂರ್ಮ ಅವತಾರ, ವರಹ ಅವತಾರ, ಮತ್ಸ್ಯಾವತಾರ, ಉಗ್ರ ನರಸಿಂಹನ ಅವತಾರ, ಪರಶುರಾಮ, ರಾಮ, ಕೃಷ್ಣ, ಹೀಗೆ ಅವತಾರವನ್ನ ಆಯಾ ಕಾಲಕ್ಕೆ ಎತ್ತಿರುವ ಭಗವಂತ ಈ ಕಲಿಯುಗಕ್ಕೆ ಕಲ್ಕಿಯ ಅವತಾರದಲ್ಲಿ ಬರ್ತೀನಿ ಅಂತ ಹೇಳಿದ್ದಾನೆ ಅನ್ನುವುದು ಒಂದು ನಂಬಿಕೆಯ ಭಾಗ. ಈ ನಂಬಿಕೆಯ ಭಾಗವನ್ನ ಕುವೆಂಪು ಭಿನ್ನವಾಗಿ ಇಲ್ಲಿ ಕಟ್ಟಿಕೊಡ್ತಾರೆ. ಕಲಿಯುಗದಲ್ಲಿ ಇರುವ ದುಷ್ಟರನ್ನ, ಅವರ ಪಾಪ ತುಂಬಿದಾಗ ಅವನ್ನೆಲ್ಲ ಸಂಹಾರ ಮಾಡ್ಲಿಕ್ಕೆ ವಿಷ್ಣು ಮತ್ತೆ ಅವತಾರ ಎತ್ತಿ ಬರ್ತಾನೆ ಕಲ್ಕಿ ಅವತಾರದಲ್ಲಿ ಅಂತ ಒಂದು ವರ್ಗ ನಂಬಿದ್ರೆ, ಅವರ ನಂಬಿಕೆಯನ್ನೇ ಇಟ್ಟುಕೊಂಡು ಕುವೆಂಪು ಹೀಗೆ ಕಲ್ಕಿ ಬರುವುದಾದರೆ ಅದು ಯಾವ ರೂಪದಲ್ಲಿ ಬರ್ತಾನೆ, ಯಾರಿಗಾಗಿ ಬರ್ತಾನೆ, ಯಾರ ಸೊಕ್ಕನ್ನ ಮಟ್ಟ ಹಾಕ್ಲಿಕ್ಕೆ ಬರ್ತಾನೆ ಅನ್ನೋದನ್ನ ಬಹಳ ಭಿನ್ನವಾಗಿ ನೋಡ್ತಾರೆ. ಅಂದ್ರೆ ಬಡವನೇ ಕಲಿಯುಗದ ಅಂತ್ಯದ ಕಲ್ಕಿ ಅಂತ ಒಂದು ಪದವನ್ನು ಹೇಳ್ತಾರೆ. ಕಲ್ಕಿ ಬಂದ್ರೆ ಅದು ಯಾವ ರೂಪದಲ್ಲಿ ಬರ್ತಾನೆ ಅಂದ್ರೆ, ನೀವು ಹೇಳ್ದಂಗೆ ಎಲ್ಲಿಂದನೋ ಬರೋದಿಲ್ಲ. ಈ ನಾಡಿನ ಬಡವರ ಸಿಟ್ಟು, ಆಕ್ರೋಶ, ಹಸಿವೆ ಕಲ್ಕಿಯ ರೂಪವನ್ನು ತಾಳಿ ಉಳ್ಳವರ ಶ್ರೀಮಂತರ
ಶೋಷಕರ ನಾಶಕ್ಕೆ ಕಾರಣವಾಗುತ್ತೆ ಅನ್ನುವ ಒಂದು ಕವಿತೆ ಇದೆ. ಈ ಕವಿತೆಯನ್ನ ವ್ಯಾಖ್ಯಾನ ಮಾಡುವುದಕ್ಕಿಂತ ಅದನ್ನು ಓದ್ತಾ ಹೋಗೋದೇ ಬಹಳ ಸಂತೋಷ ಕೊಡುವಂಥದ್ದು. ಹಾಗಾಗಿ ನಾನು ಆ ಕಲ್ಕಿ ಕವಿತೆಯನ್ನ ವಾಚನ ಮಾಡ್ತೀನಿ, ನೀವು ಗಮನಿಸ್ಕೊಳ್ತಾ ಹೋಗಿ. ನಿದ್ದೆಯ ಲೋಕದಿ ಕನಸಿನ ಬೀದಿ, ತಿರುಗಿದೆ ತೊಳಲಿದೆ ತಪ್ಪಿತು ಹಾದಿ. ನಿದ್ದೆಯ ಲೋಕದಿ ಕನಸಿನ ಬೀದಿ, ತಿರುಗಿದೆ ತೊಳಲಿದೆ ತಪ್ಪಿತು ಹಾದಿ. ಮುಂದೆ ಕಾಣಿಸಿತೊಂದು ಅರಣ್ಯ, ಅನಂತವಾದುದು ವನವಿಸ್ತೀರ್ಣ. ಹೆಮ್ಮರಗಳು ಕಿಕ್ಕಿರಿದವು ಅಲ್ಲಿ, ಬಿಡುವಿಲ್ಲದೆ ಹೆಣದಿದ್ದವು ಬಳ್ಳಿ. ಮುಳ್ಳಿನ ಪೊದೆಗಳು ಗರಗಸವಳ್ಳಿ, ಪ್ರೇತದಂತೆ ಪಾಪಾಸಿನ ಕಳ್ಳಿ. ನುಗ್ಗಿದೆ ನಾನಾ ಹಳುವಿನಲ್ಲಿ. ನಿದ್ದೆಯ ಲೋಕದಿ ಕನಸಿನ ಬೀದಿ. ಕವಿಗೆ ಒಂದು ದಿನ ಕನಸು ಬಿತ್ತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಯ ನಿರೂಪಕ ಹೇಳ್ತಾರೆ, ನನಗೊಂದು ದಿನ ಕನಸು, ಆ ನಿದ್ದೆಯ ಲೋಕದಿ ಕನಸು ಬಿತ್ತು. ಆ ಕನಸಿನಲ್ಲಿ ಒಂದ್ ದಿವಸ ನಾನೇನ್ ಮಾಡಿದೆ, ನಡ್ಕೊಂಡು ಹೊರಟೆ. ನಡ್ಕೊಂಡು ಹೋಗ್ತಾ ನನಗೆ ಏನ್ ಎದುರಾಯ್ತು ಅಂದ್ರೆ ದೊಡ್ಡವಾದ ಕಾಡು ಎದುರಾಯ್ತು, ವನ ವಿಸ್ತೀರ್ಣ. ಆ ಕಾಡು ಹೇಗಿದೆ ಅಂದ್ರೆ ಜಟಿಲವಾಗಿದೆ, ಸಂಕೀರ್ಣವಾಗಿದೆ, ಕಿಕ್ಕಿರಿದಿದೆ. ಮುಳ್ಳು, ಬಳ್ಳಿ, ಪೊದೆ, ಪೊಟರೆ, ಮರ ಇವುಗಳಿಂದ ಅದು ಕಿಕ್ಕಿರಿದ ಸಂಕೀರ್ಣವಾಗಿದೆ ಅಂತ ಹೇಳ್ತಾರೆ. ಈ ತರದ ಕಾಡಿನ ಚಿತ್ರಣ ಕೊಡ್ತಾ ಇದ್ದಾರೆ ಕವಿ. ಇದು ಕನಸಿನಲ್ಲಿ ಕಾಣುವ ಕಾಡಿನ ಚಿತ್ರಣ ವಾಸ್ತವದಲ್ಲಿ ನಮ್ಮ ಸಮಾಜದ ಚಿತ್ರಣವೇ ಆಗಿದೆ. ಇಲ್ಲಿರ್ತಕ್ಕಂಥ ಸಂಕೀರ್ಣತೆಯಲ್ಲಿ ಗೊತ್ತೇ ಆಗಲ್ಲ. ಮುಖರಹಿತ ಶತ್ರುಗಳು ಈ ಸಮಾಜದಲ್ಲಿರೋರು. ನಿಮ್ಗೆ ಶತ್ರು ಯಾರು ನಮ್ಗೆ ಅಂತ ಗೊತ್ತೇ ಆಗೋದಿಲ್ಲ. ಆ ತರದ ಮೋಸ ವಂಚನೆಗೆ ಜಾಲ ತುಂಬಿದೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ. ಇಂತಹ ಸಾಮಾಜಿಕ ವ್ಯವಸ್ಥೆಯನ್ನವರು ಜಟಿಲವಾದ ಅರಣ್ಯಕ್ಕೆ ಹೋಲಿಸ್ತಾರೆ. ಸಾಮಾನ್ಯದವರಿಗೆ ಈ ಅರಣ್ಯವನ್ನು ಭೇದಿಸಿಕೊಂಡು ಮುಂದೆ ಹೋಗಕ್ಕಾಗಲ್ಲ. ಉಳ್ಳವನಿಗೆ, ಮಹಾಪ್ರಜ್ಞೆ ಉಳ್ಳವನಿಗೆ, ಸ್ವಯಂ ತನ್ನನ್ನು ತಾನು ತಿಳಿದುಕೊಂಡವನಿಗೆ ಈ ಅರಣ್ಯವನ್ನು ದಾಟಲಿಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಇದೊಂದು ರೂಪಕವಾಗಿ ಹೋಗ್ತಾ ಇರೋದನ್ನು ನೀವು ಪದ್ಯದುದ್ದಕ್ಕೂ ಗಮನಿಸ್ತಾ ಹೋಗ್ಬೇಕು. ಅಲ್ಲಿ ಬರುವ ಕಾಡು ನಮ್ಮ ಸಮಾಜದ ಅನೇಕ ಸಂಕೀರ್ಣ ವ್ಯವಸ್ಥೆಯನ್ನು ಅದು ಹೇಳುತ್ತೆ ಅಂತ ನೀವು ಗಮನಿಸ್ಕೋಬೇಕು. ನುಗ್ಗಿದೆ ನಾನು ಆ ಹಳುವಿನಲ್ಲಿ. ಹಳು ಅಂದ್ರೆ ತಗ್ಗು ಪ್ರದೇಶ, ಕಾಡಲ್ಲಿ ಹಳು ಅಂದ್ರೆ ದೊಡ್ಡ ದೊಡ್ಡ ಕಾಡಿನ ಕಣಿವೆ ಪ್ರದೇಶ. ನುಗ್ಗಿದೆ ನಾನಾ ಹಳುವಿನಲ್ಲಿ, ಆ ಕನಸಿನ ಹೆಗ್ಗಾಡಿನಲ್ಲಿ. ಅಲ್ಲಿದ್ದುದು ಬೆಳಕೆಂಬುದಲ್ಲ, ಕತ್ತಲು ಅಲ್ಲ. ಅಲ್ಲಿದ್ದುದು ಬೆಳಕೆಂಬುದಲ್ಲ, ಕತ್ತಲು ಅಲ್ಲ. ಬೆಳಕೋ ಕತ್ತಲು ಶಿವನೇ ಬಲ್ಲ, ಶಿವನೇ ಬಲ್ಲ. ಆದ್ರೆ ಆ ಕಾಡಲ್ಲಿ ಬೆಳಕಿತ್ತ, ಆದ್ರೆ ಅದು ಬೆಳಕು ಅನ್ನೋಂಗಿಲ್ಲ. ಹಾಗಾದ್ರೆ ಕತ್ತಲಿತ್ತ, ಪೂರ್ಣ ಕತ್ತಲು ಅಲ್ಲ. ಬೆಳಕೂ ಅಲ್ಲದ, ಕತ್ತಲೂ ಅಲ್ಲದ, ಜ್ಞಾನವೂ ಅಲ್ಲದ, ಅಜ್ಞಾನವೂ ಅಲ್ಲದ, ದರ್ಶಕವೂ ಅಲ್ಲದ, ಮತ್ತೆ ಮುಚ್ಚಿಡುವಂಥದ್ದು ಅಲ್ಲದ ಒಂದು ರೀತಿಯ ಈಗ ನೆರಳು ಬೆಳಕಿನ ಆಟ ಆ ಕಾಡಿನಲ್ಲಿ ಇತ್ತು. ಇದನ್ನ ಬೆಳಕು ಅನ್ಬೇಕು, ಕತ್ಲ ಅನ್ಬೇಕು, ನಮ್ಗೆ ಗೊತ್ತಾಗ್ತಿಲ್ಲ. ಅದು ಶಿವನೇ ಬಲ್ಲ, ಶಿವನೇ ಬಲ್ಲ. ಆ ತರದ ಒಂದು ಮೋಸದ ಆಟ, ವಂಚನೆಯ ಆಟ, ನೆರಳು ಬೆಳಕಿನ ಆಟ ಈ ಕಾಡಿನಲ್ಲಿ ಇತ್ತು. ಇದು ಕತ್ತಲು ಬೆಳಕು ಗೊತ್ತಿಲ್ಲ. ಬೆಳಕು ಅಂದ್ಕೊಂಡವ್ರಿ ಬೆಳಕದು, ಕತ್ತಲು ಅಂದ್ಕೊಂಡವ್ರಿ ಕತ್ತಲು. ಹೀಗಾಗಿ ಪೂರ್ಣ ಜ್ಞಾನದ ಅಸಾಧ್ಯವಾದಂತಹ ಸಾಮಾಜಿಕ ವ್ಯವಸ್ಥೆಯಲ್ಲಿ ನೀವು ಇದ್ದೇವೆ. ನಮಗೊಂದು ಪೂರ್ಣ ಪ್ರಜ್ಞೆ ಬರಬೇಕು ಅಂದ್ರೆ ಈ ಕಿಕ್ಕಿರಿದ ಕಾಡನ್ನು ದಾಟುವ ಎದೆಗಾರಿಕೆ ಬೇಕು. ಆಗ ನಿಮಗೆ ಒಂದು ಹೊಸ ಬೆಳಕು ಕಾಣಬಹುದು. ಆ ಬೆಳಕಿನಲ್ಲಿ ಈ ಸಮಾಜದ ನ್ಯೂನ್ಯತೆಯನ್ನ ಕಾಣಬಹುದು. ಅರ್ಥ ಆಗ್ತಿದೆಯಲ್ಲ? ಹಾಗೆ ಕನಸಿನಲ್ಲಿ ಕಂಡ ಆ ಕಾಡು ಬಹಳ ದಟ್ಟವಾಗಿತ್ತು, ಕತ್ತಲೋ ಬೆಳಕೋ ಗೊತ್ತಿಲ್ಲ. ಆದರೆ ಅದನ್ನ ದಾಟುವ ಎದೆಗಾರಿಕೆ ಛಲ ಕವಿಗಿತ್ತು. ಹಾಗಾಗಿ ಅವರು ಹೇಳ್ತಾರೆ, ಆದ್ರೂ ನಾನು ಹೆಂಗಿತ್ತು ಅಂದ್ರೆ ಪ್ರೇತಗಳಂದದಿ ಭೀತಿಯ ಛಾಯೆ. ಸ್ವಲ್ಪ ಮುಂದೆ ಹೋಗಿ ಭಯ, ಏನು ಭಯ, ಪ್ರೇತಗಳ ಸುಳಿವಾದಂಗೆ ಏನೇನು ಮನಸ್ಸೊಳಗಡೆ ಪರಂಪರೆಗತವಾಗಿ ನಮ್ಮ ತಲೆಯೊಳಗೆ ತುಂಬಿರತಕ್ಕಂಥ ಪೂರ್ವಾಗ್ರಹ ಭಯಗಳು ಸುಳಿದಾಡಿತು ಅಲ್ಲಿ. ಪ್ರೇತಗಳಂದದಿ ಭೀತಿಯ ಛಾಯೆ ಸುಳಿದಾಡಿತು ಅಲ್ಲಿ. ಆ ಘೋರ ಕಾನನದಲ್ಲಿ ನಡೆದೆ ನಡೆದೆ. ಗಮನಿಸಬೇಕು, ಬರೀ ನಡೆಯೋದಲ್ಲ. ಒಂದು ದಿನಕ್ಕೆ ನಿಮಗೆ ಯಾವ ಪ್ರಜ್ಞೆಯೂ ಸಿಗುವುದಿಲ್ಲ.
ಒಂದು ದಿನಕ್ಕೆ ಯಾವ ಬದಲಾವಣೆಯೂ ಆಗುವುದಿಲ್ಲ. ಒಂದೇ ಹೆಜ್ಜೆಗೆ ನಿಮಗೆ ಈ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ ಈ ಹುನ್ನಾರಗಳು ತಿಳಿದು ಹೋಗುವುದಿಲ್ಲ. ಸಮಾಜವನ್ನು ನೋಡುವಾಗ ನಿರಂತರವಾಗಿ ನಾವು ಓದ್ತಾ, ಅರಿತಾ, ತರ್ಕಿಸುತ್ತಾ, ಸಂವಾದ ಮಾಡುತ್ತಾ ಹೋಗ್ಬೇಕಾಗತ್ತೆ. ಅದಕ್ಕೆ ಕುವೆಂಪು ಹೇಳ್ತಿದ್ದಾರೆ, ಕವಿ ಹೇಳ್ತಾ ಇದ್ದಾರೆ, ನಡೆದೆ ನಡೆದೆ ನಡೆದೂ ನಡೆದೆ. ನಾವೊಂದು ಸ್ವಲ್ಪ ದೂರ ನಡ್ದಷ್ಟು ನಾವು ಬಹಳ ದೊಡ್ಡ ಏನೋ ಸಾಧಿಸಿಬಿಟ್ಟಿವಿ ಅಂತಲ್ಲ, ಹಾಗಲ್ಲ. ನಡಿಬೇಕು ನಡಿಬೇಕು ನಡಿಬೇಕು. ಆಗ ನಿಮ್ಗೆ ಅಲ್ಲೆಲ್ಲೋ ಒಂದು ಕಡೆ ಗಮ್ಯ ಇದೆ, ಗುರಿ ಇದೆ. ಅದ್ರ ತನಕ ಹೆದರಬಾರ್ದು. ಅನೇಕ ಮುಳ್ಳು, ಪೊದೆ, ಕಂಟಿ, ಕಣಿವೆ, ತಗ್ಗು, ಹೊಳೆ, ಕಾಡು ಎಲ್ಲವನ್ನು ದಾಟಬೇಕಾಗುತ್ತೆ. ಅದಕ್ಕೆ ಅದನ್ನು ಸೂಚಿಸ್ಲಿಕ್ಕೆ ಕವಿ ಹೇಳ್ತಿದ್ದಾನೆ, ನಡೆದೆ ನಡೆದೆ ನಡೆದೂ ನಡೆದೆ, ಸಾಹಸ ಬಿಡದೆ ಎದೆಗೆಡದೆ. ದಾಟಿದ್ರು ಕಾಡನ್ನ ದಾಟಿದ ತಕ್ಷಣ ಸುತ್ತಲೂ ಮೌನ, ಸ್ಮಶಾನ ಮೌನ. ಕಾಡನ್ನು ದಾಟಿದೆ. ನೋಡ್ತಾರೆ, ಕಾಡು ದಾಟಿ ಮುಂಗಡೆ ಬೆಟ್ಟ, ಶಿಖರವೋ ನಿಂತಿದೆ ಮುಗಿಲಿನ ಮಟ್ಟ. ಹತ್ತಿ 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 ಮತ್ತೆ ನೋಡಿ, ನಡೆದೆ ನಡೆದೆ ನಡೆದೂ ನಡೆದೆ. ಆಮೇಲೆ ಅಷ್ಟು ನಡೆದಿದ್ದಕ್ಕಾಗಿ ಮುಂದೊಂದು ಬಯಲು, ನತ್ತ ಬೆಟ್ಟ ಕಾಣ್ತೊಡ್ಡು. ಬೆಟ್ಟ ಹತ್ತಬೇಕು ಅಂದ್ರೆ ನಿಮಗೆ ಎದುರಾಗುವ ಸವಾಲಿನ, ಜ್ಞಾನದ, ಅರಿವಿನ ಬೆಟ್ಟವನ್ನ ಹತ್ತದ್ರಾಗಲ್ಲ. ಹತ್ತಿ 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 ಅಂತೂ ಹತ್ತಿ ಕಡೆಯಲ್ಲಿ ಸಿಕ್ಕಿತು ನಡುನೆತ್ತಿ. ನೋಡಿದೆ ನಲ್ಲಿ, ಎಲ್ಲಿ ನೋಡಿದೆ ನಲ್ಲಿ ನಡುನೆತ್ತಿಯಲ್ಲಿ. ಬೆಟ್ಟವನ್ನು ಹತ್ತಿ ಹತ್ತಿ ತುದಿ ಹೋಗಿ ಶಿಖರವನ್ನ ಹತ್ತಿದ್ರು. ಆಗ ಅವರಿಗೆ ನೋಡ್ಲಿಕ್ಕೆ ಕಾಣ್ತು. ನಾವು ಮೇಲೆ ಹತ್ತದೆ ನಮಗೆ ಏನೂ ಕಾಣೋದಿಲ್ಲ. ಕಾಡು ಒಳಗಡೆನೆ ಸಿಕ್ಕಾಕೊಂಡ್ರೆ, ಕತ್ತಲೊಳಗೇನೆ ಸಿಕ್ಕಾಕೊಂಡ್ರೆ, ಅಥವಾ ಕತ್ತಲು ಬೆಳಕಿನ ಈ ಹೊಯ್ದಾಟದಲ್ಲೇ ನಮ್ಮ ಬದುಕನ್ನ ಕಳೆದ್ರೆ ನಮಗೆ ಯಾವುದೂ ದರ್ಶನವಾಗುವುದಿಲ್ಲ. ಈ ಸಮಾಜ ಹೇಗಿದೆ ಅಂತ ನಾವು ತಿಳ್ಕೊಳ್ಬೇಕು ಅಂದ್ರೆ ಆ ಸಮಾಜದ ಆಚೆಗೆ ಅದಕ್ಕಿಂತ ಎತ್ತರಕ್ಕೆ ನಿಂತು ನೋಡಬೇಕು. ಅದಕ್ಕೆ ಹತ್ತಬೇಕು. ಎಷ್ಟು ರೂಪಕವಾಗಿ ಕವಿ ಬಳಸ್ತಾನೆ, ಹತ್ತಿ 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 ಕಡೆಯಲ್ಲಿ ಸಿಕ್ಕಿತು ನಡುನೆತ್ತಿ. ನೋಡಿದೆ ನಲ್ಲಿ ನಡುನೆತ್ತಿಯಲ್ಲಿ. ಯಾವುದೋ ಊರು, ಆ ಊರು ಬರೀ ಮಾಯದ ಊರು. ಯಾವುದೋ ಊರು, ಒಂದು ಊರು ಕಾಣ್ತು. ಬೆಟ್ಟ ಹತ್ತಿ ನೋಡ್ತಾರೆ, ಒಂದು ಊರು ಕಾಣ್ತಾ ಇದೆ ಬೆಟ್ಟದಿಂದ ಹೊರಗಡೆ. ಯಾವ ಊರದು? ಯಾವುದೋ ಊರು, ಮಾಯದ ಊರು. ಯಾಕೆ ಹಿಂಗೆ ಹೇಳ್ತಾರೆ ಕವಿ ಅಂದ್ರೆ, ಇದು ಪರ್ಟಿಕ್ಯುಲರ್ ಒಂದು ಊರಿನ ಪರಿಸ್ಥಿತಿ ಅಲ್ಲ, ಇದು ಯಾವುದೇ ಊರಾಗಿರ್ಬೋದು. ಎಲ್ಲಾ ಊರುಗಳಲ್ಲೂ ಇರುವಂತ ಒಂದು ವಾಸ್ತವವನ್ನು ಕವಿ ನಿಮ್ಮ ಮುಂದೆ ಇಡ್ತಾನೆ. ಆ ಊರನ್ನ ನೋಡ್ತಾ ಇದ್ರೆ ಬೆಟ್ಟ ಹತ್ಕೊಂಡು ಕವಿ, ಆ ಊರಿನಲ್ಲಿ ಎರಡು ಶ್ರೇಣೀಕರಣಗಳು ಕಾಣ್ತಾ ಇದ್ದಾರೆ. ಒಂದು ಕಡೆ ಬಡವರ ಮನೆಗಳು, ಒಂದು ಕಡೆ ಶ್ರೀಮಂತರ ಮನೆಗಳು. ಅಲ್ಲಿರುವ ವ್ಯತ್ಯಾಸ ಬಡವರ ಗುಡಿಸಲಿಗೂ ಶ್ರೀಮಂತರ ಮಹಲಿಗೂ, ಬಡವರ ಕೇರಿಗೂ ಗುಡಿಸಲಿನ ಶ್ರೀಮಂತರ ಊರಿಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ಕವಿ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಈ ತರದ ವ್ಯತ್ಯಾಸ ನಮಗೆ ಯಾವಾಗ ಗೊತ್ತಾಗತ್ತೆ ಅಂತಂದ್ರೆ, ಬಡವರು ಮತ್ತು ಶ್ರೀಮಂತರ ನಡುವಿನ ಈ ವ್ಯತ್ಯಾಸ ನಾವು ಸ್ವಲ್ಪ ಎತ್ತರಕ್ಕೆ ಏರಿದಾಗ ಈ ನ್ಯೂನ್ಯತೆಗಳು ಕಣ್ಣಿಗೆ ಕಾಣುತ್ತೆ. ಧನಿಕರ ಮನೆಗಳು ಒಂದೆಡೆ ನಿಂತಿವೆ, ಬಡವರ ಗುಡಿಸಲು ಒಂದೆಡೆ ನಿಂತಿವೆ. ಜ್ಯೋತಿಯ ಮಣಿ ದೀಪಗಳಲ್ಲಿ ಕತ್ತಲು ಕಗ್ಗತ್ತಲು ಇಲ್ಲಿ. ಜ್ಯೋತಿಯ ಮಣಿ ದೀಪಗಳಲ್ಲಿ ಕತ್ತಲು ಕಗ್ಗತ್ತಲು ಇಲ್ಲಿ. ಹಾಡಿನ ನುಂದನಿ ಅತ್ತ, ಗೋಳಿನ ನೀಳ್ದನಿ ಇತ್ತ. ಕೂಳನು ಹೆಮ್ಮೆಗೆ ಬಿಸುಡುವರು ಅಲ್ಲಿ, ಹೊಟ್ಟೆಗೆ ಇಲ್ಲದೆ ಕೊರಗುವರಿಲ್ಲಿ. ಆ ಕಡೆ ಉದ್ಯಾನ, ಈ ಕಡೆ ಸ್ಮಶಾನ. ಪೀತಾಂಬರಗಳ ಹೊದೆಯುವರಲ್ಲಿ, ಕೌಪೀನಕ್ಕೆ ಚಿಂದಿಯೂ ಸಿಗದಿಲ್ಲಿ. ಪೀತಾಂಬರಗಳ ಹೊದೆಯುವರಲ್ಲಿ, ಕೌಪೀನಕ್ಕೆ ಚಿಂದಿಯೂ ಸಿಗದು ಇಲ್ಲಿ. ಎಲ್ಲಿ? ಬಡವರು ಶ್ರೀಮಂತರ ವ್ಯತ್ಯಾಸ ಗಮನಿಸಿ. ಮುಂದೆ ನೋಡುತ್ತಾ ನೋಡುತ್ತಾ ನೋಡುತ್ತಿದ್ದೆ. ಈಗ ನೀವು ಇದಕ್ಕೆ ಲಿಂಕ್ ಮಾಡಬೇಕು. ನಡೆದೆ ನಡೆದೆ ನಡೆದೂ ನಡೆದೆ, ಹತ್ತಿ 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 ಹತ್ತಿ. ಮತ್ತಿಲ್ಲಿ ನೋಡುತ್ತಾ ನೋಡುತ್ತಾ ನೋಡುತ್ತಿದ್ದೆ,
ನೋಡುತ್ತಿರೆ ಬೆಚ್ಚಿ ಬಿದ್ದೆ. ಯಾಕೆ ಬೆಚ್ಚಿ ಬಿದ್ದೆ? ಈ ಕಡೆ ಬಡವರು, ಈ ಕಡೆ ಶ್ರೀಮಂತರು. ಆ ವ್ಯತ್ಯಾಸ ಏನಂತ ಕವಿಯ ವರ್ಣನೆಯಲ್ಲಿ ನಿಮ್ಗೆ ಅರ್ಥ ಆಗಿದೆ. ಕೂಳನ್ನ ತಿಂದು ಹೆಚ್ಚಾಗಿ ಹೆಮ್ಮಿಗೆ ಬಿಸಾಡ್ತಾರೆ ಅಲ್ಲಿ. ಇಲ್ಲಿ ಒಂದು ತುತ್ತು ಕುಳಿಸಿದ ಹಸಿವಿನಿಂದ ಜೀವ ಬಿಡ್ತಾ ಇದ್ದಾರೆ. ಅಲ್ಲಿ ಪೀತಾಂಬರವನ್ನೇ, ರೇಷ್ಮೆ ವಸ್ತ್ರವನ್ನೇ ಉಡ್ತಾ ಇದ್ದಾರೆ. ಇಲ್ಲಿ ಮಾನ ಮುಚ್ಕೊಳ್ಳೋ ಕೂಡ ಬಟ್ಟೆ ಇಲ್ಲಂಗಾಗಿದೆ. ಅಲ್ಲಿ ಸದಾ ಸಂಗೀತ, ಆಹಾ ಸಂತೋಷದ ಹಾಡು, ಸಂಗೀತ ತುಂಬಿದ್ರೆ ಇಲ್ಲಿ ಗೋಳಿನ ಧ್ವನಿ ತುಂಬಿದೆ. ಹೀಗೆ ಬಡವರು ಮತ್ತು ಶ್ರೀಮಂತರ ನಡುವೆ ಇಷ್ಟು ದೊಡ್ಡ ಕಂದಕ ವ್ಯತ್ಯಾಸ ಯಾಕಾಯ್ತು? ಮನುಷ್ಯರೆಲ್ಲರೂ ಒಂದೇ ಅಲ್ವಾ? ಈ ನೆಲ ಎಲ್ಲರಿಗೂ ಸಮಾನತೆ ಅಲ್ವಾ? ಈ ದೇಶದಲ್ಲಿರುವ ನಾವೆಲ್ಲರೂ ಸಮಾನರಲ್ವಾ? ಹಾಗಾದ್ರೆ ಯಾಕೆ ಈ ಅಸಮಾನತೆ? ಕವಿ ನೋಡ್ತಾ ಇದ್ದಾರೆ. ಬೆಟ್ಟದ ತಲೆಯಲ್ಲಿದ್ದಾರೆ ಇವರು. ಬೆಟ್ಟ ಹತ್ಕೊಂಡು ಆ ಊರು, ಯಾವುದೋ ಊರು, ಯಾವ ಊರು, ನಿಮ್ಮೂರೇ ಆಗಿರ್ಬೋದು. ನೋಡ್ತಾ ಇದ್ದಾರೆ ಬಡವರು ಮತ್ತು ಶ್ರೀಮಂತರು, ಇಲ್ಲದವರು ಮತ್ತು ಉಳ್ಳವರ ವ್ಯತ್ಯಾಸವನ್ನು ನೋಡ್ತಿದ್ದಂಗೆನೆ ಬೆಚ್ಚಿ ಬೀಳ್ತಾರೆ ಕವಿ. ಯಾಕೆ? ಬಡಬಗ್ಗರ ಜಠರಾಗ್ನಿಯು ಎದ್ದು, ಗುಡಿಸಲುಗಳಿಗೆ ಬೆಂಕಿಯು ಬಿದ್ದು, ಧಗ 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 ಹೊತ್ತಿದುದು, ಭುಗಿ ಭುಗಿಲೆನ್ನುತ್ತ ಮುತ್ತಿದುದು, ಮುಗಿಲಿನವರೆಗೂ ಬಾನಿನವರೆಗೂ, ದಿಕ್ಕು ದಿಕ್ಕುಗಳ ಚುಟ್ಟಿನವರೆಗೂ, ಬಡವರ ಬೆಂಕಿಯು ನಾಲಿಗೆ ಚಾಚಿ, ಶ್ರೀಮಂತರನ್ನು ಅಪ್ಪಿತು ಬಾಚಿ. ನೋಡ್ತಾ ಇದ್ದಂಗೆ ಹಸಿವಿನಿಂದ, ತುಂಬಾ ಶತಶತಮಾನಗಳ ಹಸಿವಿನಿಂದ ನೊಂದ ಬಡವರ ಸಿಟ್ಟು, ನೋವು, ಅವರ ಜಠರದ ಬೆಂಕಿ ತಗ್ಗನೆ ಅವರಿರುವ ಗುಡಿಸ್ಲಿಗೆ ಹೊತ್ತುಕೊಂಡಿರ್ತಕ್ಕಂತಹ ಆ ಬಡವರ ಜಠರದ ಬೆಂಕಿ. ಹಾಗೆ ಬಡವರನ್ನ ಎಲ್ಲ ಗುಡಿಸಲಿಗೂ ಬೆಂಕಿ ಹತ್ತಿದ್ದು ತಕ್ಷಣ ಶ್ರೀಮಂತರ ಕೇರಿಗೆ ನುಗ್ಗಿ, ಶ್ರೀಮಂತರ ಊರಿಗೆ ನುಗ್ಗಿ ಅವರ ಮನೆಗಳನ್ನ ಬೆಂಕಿ ಆಪಿಸಿಕೊಳ್ತು. ಈ ಬೆಂಕಿಯ ರೂಪಕ ಅದು ಬಡವರ ಹಸಿವಿನ ಸಿಟ್ಟಿನ ರೂಪಕ. ಬಡವರ ಸಿಟ್ಟದು ಏನು ಪಿಶಾಚಿ, ಬಡಭಾಗ್ನಿಯು ತಲೆ ತಗ್ಗಿತು ನಾಚಿ. ಈ ಬಡವರ ಹಸಿವಿನ ಸಿಟ್ಟಿನ ಎದುರು ಬಹುಶಃ ಬಡಭಾಗ್ನಿಗೂ ನಾಚಿಕೊಬಿಡುತ್ತೆ ಅಂತ. ಬಡಭಾಗ್ನಿ ಅಂದ್ರೆ ಸಮುದ್ರದ ಒಳಗಡೆ ಇರತಕ್ಕಂಥ ಜ್ವಾಲಾಮುಖಿ. ಬಹುಶಃ ಅದು ಭೀಕರವಾದ ಸುಡುವ ಬೆಂಕಿ. ಅದು ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಡಭಾಗ್ನಿ ಅಂದ್ರೆ ಸಮುದ್ರದ ಒಳಗಡೆ ಇರತಕ್ಕಂಥ ಜ್ವಾಲಾಮುಖಿ. ಆ ಜ್ವಾಲಾಮುಖಿಯು ಕೂಡ ನಾಚಿಕೊಳ್ಳುವಷ್ಟು ಬಡವರ ಆಕ್ರೋಶದ ಹಸಿವಿನ ಸಿಟ್ಟು ಶ್ರೀಮಂತರನ್ನ ಆಪೋಷಣ ತೆಗೆದುಕೊಳ್ತಾ ಇದೆ. ಶ್ರೀಮಂತರ ಸೌದಂಗಳ ನೆತ್ತಿ ಸೀದುದು ಬಡ ಹೊಟ್ಟೆಯು ಊರಿ ಹೊತ್ತಿ, ದೂರದ ಆ ಗಿರಿ ಶಿಖರದ ಮೇಲೆ ನನಗೂ ತಟ್ಟಿತು ಬೆಂಕಿಯ ಜ್ವಾಲೆ. ಹೀಗೆ ಶ್ರೀಮಂತರ ಮನೆಯನ್ನು ಸುಡ್ತಾ ಇರುವ ಬಡವರ ಸಿಟ್ಟು ದೂರದಿ ಬೆಟ್ಟದಲ್ಲಿ ಕುಳಿತ ಸುಮ್ಮನೆ ಕುತ್ಕೊಂಡು ನಾನು ಪ್ರೇಕ್ಷಕನಾಗಿ ನೋಡ್ತಾ ಇದ್ದ ನನಗೂ ಅವರ ಹಸಿವಿನ ಬೆಂಕಿಯ ಜಳ ತಟ್ಟಬೇಕು ಅಲ್ವಾ? ನನ್ನ ಪಾಡಿಗೆ ನಾನಿರ್ತೀನಿ, ಯಾರೇನಾದ್ರೂ ಮಾಡ್ಕೊಳ್ಳಿ, ಯಾರಿಗೆಲ್ಲರೂ ಅನ್ಯಾಯ ಆಗ್ಲಿ, ಯಾರಿಗಾದ್ರೂ ಶೋಷಣೆ ಆಗ್ಲಿ, ಯಾರ ಮೇಲಾದ್ರೂ ಅತ್ಯಾಚಾರ ಆಗ್ಲಿ, ನಾನು ಆರಾಮಾಗಿ ನೋಡ್ಕೊಂಡಿರ್ತೀನಿ ಅಂದ್ರೆ ಅಲ್ಲ, ಅದು ನಮಗೂ ತಟ್ಟುತ್ತೆ. ಅದಕ್ಕೆ ಕವಿ ಹೇಳ್ತಾರೆ, ನನಗೆ ತಟ್ಟಿತು ಬೆಂಕಿಯ ಜ್ವಾಲೆ, ಕೇಳಿಸಿತೊಡನೆಯ ಹಾಹಾಕಾರ, ಮಕ್ಕಳು ಮರಿಗಳ ಚೀತ್ಕಾರ, ಗರ್ಭಿಣಿ ಸ್ತ್ರೀಯರು ಬಾಣಂತಿಯರು, ನವವಧುಗಳು ಮೇಣ್ ಶ್ರೀಮಂತೆಯರು, ಹುಡುಗರು ಮುದುಕರು ಕುಂಟರು ಕಿವುಡರು, ಬಡವರ ಗೋಳನ್ನು ಕೇಳದ ಕಿವುಡರು, ಹೊಟ್ಟೆಯ ಪಾಡಿಗೆ ಕಾವಿಯ ನುಟ್ಟು, ಬಡವರ ಹಸಿವಿಗೆ ಮೌಢ್ಯವ ಕೊಟ್ಟು, ಸುಖ ಸಂಪತ್ತನ್ನು ಕೊಂಡವರು ಮೃಷ್ಟಾನ್ನವನೇ ಉಂಡವರು, ಗುರುಗಳು ಶಿಷ್ಯರು ಮನೆಗಳು ಮಠಗಳು, ಗುರುಗಳು ಶಿಷ್ಯರು ಮನೆಗಳು ಮಠಗಳು, ಎಲ್ಲರೂ ಬೆಂದರು ಬಡಭಾಗ್ನಿಯಲಿ, ಬಡವರ ಬಗ್ಗರ ಜಠರಾಗ್ನಿಯಲಿ. ಬಡವನ್ನೇ ಕಲಿಯುಗದಂತ್ಯದ ಕಲ್ಕಿ, ಬಡವನ್ನೇ ಕಲಿಯುಗದಂತ್ಯದ ಕಲ್ಕಿ. ಆ ಬಡವರ ಸಿಟ್ಟು ಬೆಂಕಿಯಾಗಿ ಶ್ರೀಮಂತರನ್ನ ಸುಡ್ತಾ ಇದೆ. ಆ ಶ್ರೀಮಂತರ ಗುಡಿಸುವ ಮಹಲಿನ ಒಳಗಡೆ ಎಲ್ಲಾ ತರದವರು ಇದ್ದಾರೆ. ಹುಡುಗರು ಮುದುಕರು ಬಾಣಂತಿಯರು ಹೊಸ ನವ ದಂಪತಿಗಳು ಎಲ್ಲರೂ ಇದ್ದಾರೆ. ಎಲ್ಲರನ್ನು ಸುಡ್ತಾ ಬಂತು. ಬರೀ ಶ್ರೀಮಂತರ ಮಾತ್ರ ಅಲ್ಲ, ಕಾವಿಯ ತೊಟ್ಟು ಧರ್ಮಗುರುಗಳು ಅನ್ಕೊಂಡು ಜನರಿಗೆ ಮೌಢ್ಯವನ್ನು ತುಂಬಿ ಉಳ್ಳವರಿಂದ
ಸಂಪತ್ತನ್ನು ಪಡೆದು ಜನರನ್ನ ಕತ್ತಲಲ್ಲಿರುವ ಮಠ ಮಂದಿರಗಳ ಗುರುಗಳನ್ನು ಕೂಡ, ಆ ಗುರು ಶಿಷ್ಯರನ್ನು ಕೂಡ ಬೆಂಕಿ ತಿಂತಾ ಇದೆ, ಅಪೋಷಣ ಮಾಡ್ತಾ ಇದೆ. ಆಗ ಅನ್ನಿಸ್ತು, ಓಹೋ, ಕಲ್ಕಿಯ ಅವತಾರ ಇದೆ. ಹಾಗಾದ್ರೆ ಕಲಿಯುಗ ಅಂತ್ಯ ಆದ್ರೆ ಅದು ಯಾರಿಂದ? ಬಡವನ ಸಿಟ್ಟಿನಿಂದ. ಯಾಕೆ ಅಂದ್ರೆ ಆ ಮಟ್ಟದಲ್ಲಿ ಬಡವರನ್ನ ನಾವು ಶೋಷಣೆ ಮಾಡ್ತಾ ಇದ್ದೇವೆ. ನಮ್ಮ ರಾಜಕೀಯ ವ್ಯವಸ್ಥೆ, ನಮ್ಮ ಸರ್ಕಾರಗಳು, ನಮ್ಮ ಬಂಡವಾಳಶಾಹಿ ವ್ಯವಸ್ಥೆ, ವ್ಯಾಪಾರದ ವಾಣಿಜ್ಯೀಕರಣ, ಇವೆಲ್ಲ ಅವರಿಗೆ ಭೂಮಿಯನ್ನು ಕೊಡದೇ ಇರುವುದು, ಹೀಗೆ ಬಡವರನ್ನ ಕಿತ್ತು ಕಿತ್ತು ತಿಂತಾ ಇದ್ದಾಗ ಒಂದಲ್ಲ ಒಂದು ದಿನ ಅವರ ಆಕ್ರೋಶವೇ ಕಲಿಯುಗದ ಅಂತ್ಯಕ್ಕೆ ಕಾರಣ ಆಗುತ್ತೆ. ಅದು ಯಾವ ತರ ಇರಬಹುದು ಅನ್ನೋದು ಕವಿಗೆ ಕನಸು ಬಿದ್ದಿದ್ದನ್ನ ಹೇಳ್ತಾ ಇದ್ದಾರೆ. ಅದು ಮುಂದೊಂದು ದಿನ ನನಸಾಗುವುದರೊಳಗೆ ಈ ದೇಶ ಎಚ್ಚೆತ್ತುಕೊಳ್ಳಬೇಕು. ನಾವು ನೀವುಗಳು ನೋಡುತ್ತಲಿದ್ದೆ ಕಣ್ಮರೆಯಾಯಿತು ಆ ದೃಶ್ಯ. ಆ ಬೆಂಕಿಯ ದೃಶ್ಯ ಕಣ್ಮರೆಯಾಯಿತು, ಎಲ್ಲ ಸುಟ್ಟು ಜನೆಲ್ಲ ಹಾಹಾಕಾರ ಓಡ್ತಾ ಇದ್ದಾರೆ ಮನೆ ಬಿಟ್ಟು. ಅವರ ಸಂಪತ್ತೆಲ್ಲ ಸುಟ್ಟು ಹೋಯ್ತು. ನೋಡುತ್ತಲಿದ್ದೆ ಕಣ್ಮರೆಯಾಯಿತು ಆ ದೃಶ್ಯ. ಏನಿದು ಈ ದೃಶ್ಯ? ನೋಡ್ತಾ ಇದ್ದಾರೆ, ಇನ್ನೊಂದು ಹೊಸ ದೃಶ್ಯ ಸಿಗ್ತಾ ಇದೆ. ಏನಂದ್ರೆ ರಕ್ತದ ಜಲಪಾತ. ಬೆಂಕಿಯಲ್ಲಿ ದೃಶ್ಯ, ಬೆಂಕಿಯವನ್ನೆಲ್ಲ ಸುಟ್ಟು ಆಪೋಷಣ ತೆಗೆದುಕೊಳ್ಳೋದು ಒಂದು ದೃಶ್ಯ. ಹಾಗೆ ನೋಡ್ತಾ ಇದ್ರು ಆ ದೃಶ್ಯ ಮರೆಯಾಯ್ತು. ನಿಧಾನ ಇನ್ನೊಂದು ವಿಚಿತ್ರವಾದ ಬೀಭತ್ಸವಾದ ದೃಶ್ಯ ಎದುರಾಯ್ತು. ಕವಿ ಎಲ್ಲಿದ್ದಾರೆ? ಬೆಟ್ಟದ ನತ್ತಿಯ ಮೇಲಿದ್ದಾರೆ. ಯಾವ ತರ ದೃಶ್ಯ? ಏನಿದು ಈ ದೃಶ್ಯ? ರಕ್ತದ ಜಲಪಾತ, ನರಮಾಂಸದ ನಾತ, ಧುಮುಕುತ್ತಲಿದೆ ರಕ್ತದ ರಣಧ್ವನಿ, ಹೊರಹೊಮ್ಮುತ್ತಿದೆ ನರರಾರ್ಥ ಧ್ವನಿ. ಗಗನವು ರಕ್ತ, ಭೂಮಿಯು ರಕ್ತ, ನೋಡಿದರೆತ್ತಲು ರಕ್ತ ರಕ್ತ, ಅಯ್ಯೋ ರಕ್ತ. ಧುಮುಕುವ ಶೋಣಿತ ಗಿರಿಜರಿಯಲ್ಲಿ ನರರುಂಡಗಳು ನರಮುಂಡಗಳು, ಮುಂಗರ್ ಕಾಲದ ಬಲ್ಸಿರಿಯಲ್ಲಿ ಆಲಿಯ ಕಲ್ಲುಗಳು ಉರುಳುವಂತೆ ಧುಮುಕುತ್ತಲಿರುವವು ಬಂಡೆಗಳಂತೆ ದುಡುಂ ದುಡುಂ ದುಡುಮ್ಮನೆ ಬಿದ್ದು. ಹಾರುತ್ತಲಿವೆ ಬಿಸಿ ನೆತ್ತರು ಸದ್ದು, ಸುಂದರಿಯರ ತಲೆ ಮಂಡೆಗಳು, ಶ್ರೀಮಂತರ ನೆಣದುಂಡೆಗಳು. ಪಾಪದ ದೇಹ, ಪುಣ್ಯದ ದೇಹ, ಗುಡಿಗೋಪುರಗಳು, ಧರ್ಮದ ಗೇಹ. ತೇಲಿ 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 ನುಗ್ಗುತ್ತಲಿದೆ ಕಸ ಕಡ್ಡಿಯ ಹೋಲಿ. ಯಾರವನಲ್ಲಿ? ಇಲ್ಲಿ ತನಕ ಬೆಂಕಿ ಆಪೋಷಣ ಆಯ್ತು, ಈಗ ರಕ್ತದ ಹೊಳೆ ಹರಿತಾ ಇದೆ. ಬಡವರ ಕೋಪ ಶ್ರೀಮಂತರ ಮೇಲೆ ಕ್ರಾಂತಿಯಾಗಿ, ಕ್ಷಿಪ್ರ ಕ್ರಾಂತಿಯಾಗಿ ಅದೇನಾಗ್ತಾ ಇದೆ ಅಂದ್ರೆ ಎಲ್ಲರನ್ನು ಕೊಚ್ಚಿ ಕೊಚ್ಚಿ ಹಾಕ್ತದೆ. ಗಗನವೂ ರಕ್ತ, ಭೂಮಿಯು ರಕ್ತ, ನುಡಿಯೋ ರಕ್ತ, ರಕ್ತದ ಹೊಳೆ ಹರಿಸ್ತಾ ಇದೆ. ಒಂದು ಹಂತದ ತನಕ ಬಡವನ ಸಿಟ್ಟು, ತಾಳ್ಮೆ, ಅವನಿಗೂ ಸಹನೆ ಇರುತ್ತೆ. ನಮ್ಮ ಮೋಸ ಅತಿಯಾದಾಗ, ಉಳ್ಳವರ ವಂಚನೆ ಹೆಚ್ಚಾದಾಗ, ಆ ಕೋಪ ಎದ್ದಾಗ ತಡಿಲಿಕ್ಕೆ ಯಾವ ಶಕ್ತಿಯೂ ಇಲ್ಲ. ರಕ್ತ, ಶ್ರೀಮಂತರ ತಲೆ ಮಂಡೆಗಳು, ನೆಣದುಂಡೆಗಳು ರಕ್ತದ ಹೊಳೆಯಲ್ಲಿ ತೇಲ್ತಾ ಇದೆ. ಎಲ್ಲೆಲ್ಲೂ ರಕ್ತದ ಜರಿ ತೊರೆಗಳು ರಕ್ತವಾಗಿದ್ದಾವೆ. ವೇಣಿತ, ಶೋಣಿತ ಅಂದ್ರೆ ಗಿರಿಜರಿಗಳು ಶೋಣಿತವಾಗಿದ್ದಾವೆ, ರಕ್ತಮಯವಾದ ಗಿರಿಜರಿಗಳು ಎಲ್ಲ ಕಡೆ. ಅದನ್ನು ನೋಡ್ತಾ, ರಕ್ತಮಯವಾದಂತಹ ದೃಶ್ಯವನ್ನು ನೋಡ್ತಾ ಕವಿ ಬೆಚ್ಚಿ ಕುಳಿತಿದರೆ ಇನ್ನೊಂದು ಬೆಚ್ಚಿ ಬೀಳುವಂತಹ ದೃಶ್ಯ ಏನು? ಯಾರವನಲ್ಲಿ ಈ ರಕ್ತದ ಓಕುಳಿಯಲ್ಲಿ, ರಕ್ತದ ಸಮುದ್ರದಲ್ಲಿ ಒಬ್ಬ ಬರ್ತಾ ಇದ್ದಾನೆ. ಅವನದ್ರ ವರ್ಣನೆ ಇದೆ ನೋಡಿ. ಅವನೇ ಕಲ್ಕಿ. ಕುವೆಂಪು ಅಥವಾ ಕವಿಕಲ್ಪನೆಯ ಕಲ್ಕಿ ಹೇಗಿದ್ದಾನೆ ಅಂತ. ಯಾರವನಲ್ಲಿ ದೂರದಲ್ಲಿ ಧಾವಿಸಿ ಬರುವನು ಕ್ರೌರ್ಯದಲ್ಲಿ, ಅಸ್ಥಿ ಪಂಜರದಶ್ವವನೇರಿ ಬೆಳ್ಳಗೆ ಬಿಲಿಯುವ ದಾಡೆಯ ತೋರಿ. ಅಸ್ಥಿ ಪಂಜರದ ಆಳವನು, ಪ್ರೇತ ಸ್ವರೂಪಿಯ ದಾರವನು, ಬಲಗಡೆ ಕೈಯಲ್ಲಿ ಮಿಂಚಿನ ಕತ್ತಿ, ಎಡಗೈ ಕೈಯಲ್ಲಿ ಸಿಡಿಲಿನ ಬುತ್ತಿ, ಎಲುಬಿನ ಕುದುರೆ, ಎಲುಬಿನ ಆಳು. ಇವನೇ ಕಲ್ಕಿ, ಬಡವರ ಬಾಳು, ಮೂರ್ತಿ ವ್ಯಕ್ತಿಹ ಬಡವರ ಗೋಳು ನೋಡುತ್ತಲಿದ್ದೆ. ಹೇಗೆ ಬರ್ತಿದ್ದಾನೆ ಕಲ್ಕಿಯ ಅವತಾರ ಅಂದ್ರೆ, ಅಸ್ಥಿ ಪಂಜರದ ಕುದುರೆಯ ನೀರಿದನೆ, ಎಡದ ಕೈಯಲ್ಲಿ ಬಲಗಡೆ ಕೈಯಲ್ಲಿ ಮಿಂಚಿನ ಕತ್ತಿ, ಎಡಗೈಯಲ್ಲಿ ಸಿಡಿಲಿನ ಬುತ್ತಿ.
ಆ ರಕ್ತದ ಇಲ್ಲಿ ಆ ಕ್ರೋಧದಲ್ಲಿ ಬರ್ತಾ ಇದ್ದಾನೆ. ಅಸ್ಥಿ ಪಂಜರವೆಂಬ ಕುದುರೆಯ ನೀರಿ ರೌದ್ರಮಯವಾಗಿ ಬರ್ತಾ ಇದ್ದಾನೆ. ನೋಡುತ್ತಲಿದ್ದೆ. ಅವನು ನೋಡ್ತಾ ಇದ್ದಾನೆ. ಅವನ ಬರುವ ಆಕ್ರೋಶಕ್ಕೆ, ಅವನ ಬರುವ ಸಿಟ್ಟಿಗೆ ಏನಾಗ್ತಾ ಇದೆ ಅನ್ನೋದನ್ನು ಕೇಳುತ್ತಲಿದ್ದೆ. ಅವನು ಅಸ್ಥಿ ಪಂಜರದ ಕುದುರೆಯ ನೀರಿ ಬರ್ತಾ ಇದ್ದಾನೆ. ಬಲಗಡೆ ಕೈಯಲ್ಲಿ ಕತ್ತಿ, ಎಡಗೈಯಲ್ಲಿ ಮಿಂಚಿನ ಸಿಡಿಲನ್ನು ಹೊತ್ತು ಬರ್ತಾ ಇದ್ದಾನೆ. ಅವನು ಕೂಗ್ತಾ ಇದ್ದಾನೆ, ವಿಕಾರವಾಗಿ ಕೂಗ್ತಾ ಇದ್ದಾನೆ. ಅದು ಕಿವಿಗೆ ಕೇಳ್ತಾ ಇದೆ ನನಗೆ. ಹೆಂಗ್ ಕಿವಿಗೆ ಕೂಗ್ತಾ ಇದ್ದಾನೆ, ಏನ್ ಕೂಗ್ತಾ ಇದ್ದಾನೆ ಅವನಂದ್ರೆ, ಹಸಿವೆ ದಾಹ, ಹಸಿವೆ ದಾಹ ಎನ್ನುತ್ತ ಬಂದು ರಕ್ತ 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 ಎಂದು ನೆತ್ತರು ಹೊಳೆಯಲ್ಲಿ ಧುಮುಕಿದನು. ಕುದುರೆಯೊಡನೆ ಧುಮ್ಮಿಕ್ಕಿದನು. ಕುಡಿದನು ರಕ್ತವ ಮೊಗೆ ಮೊಗೆದು. ಎಷ್ಟೋ ಸಾವಿರಾರು ವರ್ಷಗಳಿಂದ ಹಸುಗೊಂಡಿದ್ದಾನೆ ಅವನು ಕಲ್ಕಿ. ಹಸಿವು ದಾಹ ಹಸಿವು ಅಂತ ಬರ್ತಿದ್ದಾನೆ. ಏನು ಬೇಕು ನಿನಗೆ ಅಂತ ಕೇಳುವ ಭಾವ ಇದೆ. ಅಲ್ಲಿ ರಕ್ತ ರಕ್ತ ಹರಿತಾ ಇದೆ, ರಕ್ತದ ಹೊಳೆ. ಮಗೆದು ಕುಡಿತಾ ಇದ್ದಾನೆ. ಅದು ಯಾರ ರಕ್ತ? ಉಳ್ಳವರ ರಕ್ತ. ಬಡವರನ್ನು ಶೋಷಣೆ ಮಾಡುವ, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಮಾಡುವ ನಿಮ್ಮೆಲ್ಲರ ರಕ್ತ. ನೆತ್ತರು ಹೊಳೆಯಲ್ಲಿ ಧುಮುಕಿದನು, ಕುದುರೆಯೊಡನೆ ಧುಮ್ಮಿಕ್ಕಿದನು. ಕುಡಿದನು ರಕ್ತವ ಮೊಗೆ ಮೊಗೆದು, ತಿಂದನು ತಲೆಗಳ ತೆಗೆದು. ಎಲುಬಿನ ಕುದುರೆಯು ಕೆನೆಯುತ್ತಲಿತ್ತು, ನಾದವು ಬೊಮ್ಮವ ಬಿರಿಯುವಂತಿತ್ತು. ಎಲುಬಿನ ಮೂರ್ತಿಯು ಗಹಗಹಿಸಿತ್ತು, ಗುಡುಗಿನ ಮಾಲೆಯು ಪೊರಮಡುತ್ತಿತ್ತು. ಕುದುರೆಯೂ ಕುಡಿದು, ಆಳೂ ಕುಡಿದು, ತಿಂದರು ಶವಗಳ ಲರಿ ಲರಿ ಕಡಿದು. ಬತ್ತಿತು ರಣಧ್ವನಿ, ಇನ್ನೂ ದಾಹ. ಮುಗಿದವು ಹೆಣಗಳು, ಇನ್ನೂ ಹಸಿವೆ. ಬಡವರ ಗಂಟಲ ಬೇಗೆಯ ದಾಹ, ಬಡವರ ಹೊಟ್ಟೆಯ ಬೆಂಕಿಯ ಹಸಿವು. ತುಂಬದೋ ಹೊಟ್ಟೆ. ಕಲ್ಕಿ ಮೊಗೆದು ಕುಡಿತಾ ಇದ್ದಾನೆ. ಹಾಗೆ ಕುಡಿದ್ರೂ ಕೂಡ ಅವನ ದಾಹ ತೀರ್ತಾ ಇಲ್ಲ. ಅದೇ ಒಮ್ಮೆ ಆ ಸಹನೆಯ ಕಡಲು ಕಟ್ಟೆ ಒಡೆದಾಗ ಹೇಗೆ ಯಾವುದನ್ನು ಬಿಡದೆ ತಿಂತ ಅಪೋಷಣ ತೆಗೆದುಕೊಳ್ಳುತ್ತೋ ಮಹಾಪ್ರಭಾವ ಒಂದು. ಹಾಗೆ ಬಡವರ ಕಲ್ಕಿ ಕುಡಿದಷ್ಟು ದಾಹ, ತಿಂದಷ್ಟು ಹಸಿವು ಹೆಚ್ಚುತ್ತಾನೆ ಇದೆ ಅವನಿಗೆ. ತುಂಬದೋ ಹೊಟ್ಟೆ, ಅಯ್ಯೋ ಕೆಟ್ಟೆ. ಅಲ್ಲಿ ತನಕ ಈ ದೃಶ್ಯವನ್ನು ನೋಡ್ತಾ ಕೇಳ್ತಾ ಇದ್ದ ಕವಿ ತಕ್ಷಣ ಇವರಿಗೆ ಒಂದು ತಿಳಿವು ಬಂತೇನಂದ್ರೆ, ಅಯ್ಯೋ ನಾ ಕೆಟ್ಟೆ. ಯಾಕೆ ಅಯ್ಯೋ ಕೆಟ್ಟೆ? ನೋಡಿದ ನೆನ್ನಂ ಬೆಟ್ಟದ ಮೇಲೆ ಎಲ್ಲ ಖಾಲಿ ಆಯ್ತು. ಅಲ್ಲಿ ಹೆಣಗಳು ಇದ್ದಿದ್ನೆಲ್ಲ ತಿಂದು ಕುಡ್ದಾಯ್ತು ಕಲ್ಕಿ. ಮತ್ತೆ ಹಸಿವು ಅಂತ ಹೀಗೆ ನೋಡ್ತಾ ಇದ್ದಾನೆ. ನೋಡ್ತಾ ಬೆಟ್ಟದ ಮೇಲೆ ಕುತ್ಕೊಂಡು ಇದೆಲ್ಲ ನೋಡ್ತಿರೋ ಕವಿ ಅವನ ಕಣ್ಣಿಗೆ ಬಿದ್ದ. ಕಲ್ಕಿಗೆ ಇನ್ನೂ ಹಸಿವು ಹೋಗಿಲ್ಲ. ನೋಡಿದ ನೆನ್ನಂ ಬೆಟ್ಟದ ಮೇಲೆ ಬರುತ್ತೀಯನಯ್ಯೋ. ನನ್ನ ಹತ್ರನೇ ಕವಿ ಹತ್ರನೇ ಬೆನ್ನತ್ಬಿಟ್ಟ. ಕವಿ ನೋಡ್ಕೊಂಡ ಅಲ್ಲೋ ಬೆದನ್ ತಿಂತೀನಿ ಅಂತ. ಬರುತ್ತೀಯನಯ್ಯೋ, ಒಲ್ಲೆ ನೋಡುತ್ತಲಿದ್ದೆ, ಕಂಪಿಸಿ ಬಿದ್ದೆ. ಕಲ್ಕಿ ಎನ್ನುತ್ತ ಚೀರಿ ಕನಸೊಡೆದೆದ್ದೆ, ಇನ್ನೆಲ್ಲಿಯ ನಿದ್ದೆ. ಕನಸೊಡೆದೆದ್ದೆ, ಇನ್ನೆಲ್ಲಿಯ ನಿದ್ದೆ. ಹೀಗೆ ಒಂದು ಕನಸಿನಲ್ಲಿ ಕಂಡ ಸಾಮಾಜಿಕವಾದ ಒಂದು ಭೀಕರ ಬೀಭತ್ಸವಾದ ದೃಶ್ಯದಲ್ಲಿ ಕವಿ ಏನನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಉಳ್ಳವರು ಇಲ್ಲದವರ ಶೋಷಣೆಯನ್ನು ನಿಲ್ಲಿಸಬೇಕು. ಈ ದೇಶದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಬರಬೇಕು. ಸಮಾಜವಾದಿ ಆಶಯಗಳು ಯಶಸ್ವಿಯಾಗಬೇಕು ಎನ್ನುವುದು ಈ ಕವಿತೆಯ ಆಶಯವಾಗಿದೆ. ಧನ್ಯವಾದಗಳು.